ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ. ನೀವು ಕೆಲವೊಂದಷ್ಟು ಮೂಲಿಕೆಗಳ ಬಗ್ಗೆ ನಮ್ಮ ವೀಕ್ಷಕರ ಗಮನಕ್ಕೆ, ನಮ್ಮ ಸುತ್ತಮುತ್ತನೇ ಸಿಗುವಂಥ ಕೆಲವು ಗಿಡಗಳು ಏನಕ್ಕೆಲ್ಲ ಔಷಧಿಗಳಿಗಾಗಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು, ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಹೇಳಿದ್ರಿ. ಸೊ ಈ ವಿಡಿಯೋದಲ್ಲಿ ನಮ್ಮ ಸುತ್ತಮುತ್ತ ಇರೋ ಬೇಸಿಕ್ ಮೂಲಿಕೆಗಳನ್ನ ನೀವು ಪರಿಚಯ ಮಾಡಿಕೊಡಿ, ಯಾವೆಲ್ಲ ಸಮಸ್ಯೆಗಳಿಗೆ, ಕಾಯಿಲೆಗಳಿಗೆ ಅವು ಯಾವ ಥರ ಹೆಲ್ಪ್ ಆಗುತ್ತೆ. ನಮಸ್ಕಾರ ವೀಕ್ಷಕರಿಗೆ. ನಮ್ಮ ಶರೀರದಲ್ಲಿ ಇರುವ ಪಾರ್ಟ್ಸ್ ಫಸ್ಟ್ ಒಂದೊಂದು ತಗೊಂಡೋಣ. ಪ್ರಧಾನವಾಗಿ ಏನಂದರೆ ನಿಮಗೆ ಕಿಡ್ನಿ ಸ್ಟೋನ್ಸು, ಗಾಲ್ ಬ್ಲಾಡರ್ ಸ್ಟೋನ್ಸ್ ಅನ್ನೋದು ಪ್ರಧಾನ ಸಮಸ್ಯೆ ಆಗ್ತಾ ಇದೆ ಈತನ ಕಾಲದಲ್ಲಿ. ಹೌದು. ಇದರ ಬಗ್ಗೆ ಎಲ್ಲರೂ ಡಾಕ್ಟರ್ಸ್ ಹೇಳ್ತಾರ, ಅದರ ಬಗ್ಗೆ ನಾಲೆಜ್ ನಾನು ಹೇಳೋದು ಬೇಕಾಗಿಲ್ಲ. ಇದು ಒಂದು ನಾಯಿ ನನಗೆ ತೋರಿಸಿದೆ. ಹೌದಾ? ಇನ್ನೊಂದು ಏನಂದರೆ ಅದೇ ಸಮಸ್ಯೆ ನಾನು ಒಂದು ತಿಂಗಳಿಂದ ಡಾಕ್ಟರ್ ಹತ್ರ ಹೋಗಿದರೆ 10 mm ವರೆಗೂ ಆಗ್ಯಾವ, ಇನ್ನು ಮೇಲೆ ಆಗ್ತಾವ, ಫಸ್ಟ್ ಆಪ್ರೇಷನ್ ರೆಡಿ ಆಗಿರಿ ಅಂತ ಹೇಳಿದರು. ಒಂದು ನಾಯಿ ಅದರ ತಲೆ ಮೇಲೆ ಯಾರೋ ಗೊಡ್ಡಳದಿಂದ ಹೊಡೆದರೆ ಅದು ಎರಡಾಗಿ ತಲೆ, ಅದಕ್ಕೆ ಈ ಹುಳ ಬಂದು ಭಾಳ ಸ್ಮೆಲ್ ಬರ್ತಾ ಇದೆ. ಬಂದಾಗ ಅದು ಎಲ್ಲಿ ಮನೆಯಲ್ಲಿ ಖಾಲಿ ಇದ್ದಂದರೆ ಅದ್ರ ಬರ್ತಾ ಇದ್ದಂದರೆ ಆ ಸ್ಮೆಲ್ಗೆ ಮನೆಯವರೆಲ್ಲ ಮುಚ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಅದು ಬದುಕಬೇಕು ಅನ್ನೋಂಥ ಉದ್ದೇಶದಿಂದ ಒಂದು ಪ್ಲೇಸು ತೋರಿಸಿ ಅಲ್ಲಿ ಅದಕ್ಕೆ ಊಟ ಕೊಡ್ತಾ ಇದ್ದೀನಿ. ಆ ಕಾಲದಲ್ಲಿ ನನಗೆ ಈ ಕಿಡ್ನಿ ಸಮಸ್ಯೆದಿಂದ ಭಾಳ ದೊಡ್ಡದಾಗಿದೆ. ಆ ಪ್ರಾಬ್ಲಮ್ಸು ಯಾರಿಗೆ ಬರೋದೋ ಅವ್ರಿಗೆ ಗೊತ್ತು ಎಷ್ಟು ಕಷ್ಟ ಅನ್ನೋದು. ಸೊ ಆ ಸಮಯದಲ್ಲಿ ಡಾಕ್ಟರ್ ಹತ್ರ ಹೋಗಿದ್ರೂ ಕಮ್ಮಿ ಆಗ್ತಾಯಿಲ್ಲ, ಯಾವಾಗ ಆ ನೋವು ಬರ್ತದೋ ಗೊತ್ತಾಗ್ತಾಯಿಲ್ಲ. ಆ ಸಮಯದಲ್ಲಿ ಇದು ಈ ನಾಯಿಗೆ ಅನ್ನ ಕೊಡ್ತಾ ಇದ್ದೀನಿ. ಒಂದು 4 ದಿನ ಆಗಿದೆ, ಆಮೇಲೆ ಆ ನಾಯಿ ಕಾಣೋದಿಲ್ಲ. ಅದು ಸತ್ತಿದಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಒಂದು ವಾರ ಆಗಿದ ನಂತರ ಆ ನಾಯಿ ಹ್ಯಾಪಿಯಾಗಿ ಬಂದಿದೆ. ಓಕೆ, ಎಲ್ಲ ಕ್ಯೂರ್ ಆಗಿದೆ. ಸೂಪರ್. ಬಂದು ನಾನು ನಿಂದಿರಿದಾಗ ನಾನು ಪಂಚೆ ಕಟ್ಕೊಂಡು ನಿಂದಿರ್ತೀನಿ. ನಮ್ಮ ಮನೆ ಮುಂದೆ ಒಂದು ಗಿಡ ಇದೆ. ಆ ಗಿಡ ಹತ್ರಕ್ಕೆ ನನ್ನ ಪಂಚೆ ಹಿಡ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗಿದೆ. ಓಕೆ. ಹೋಗಿದಾಗ ಏನು ನಾಯಿ ನನಗೆ ಕರ್ಕೊಂಡು ಹೋಗ್ತಾ ಇದ್ದ ಅಂತ ಅನ್ಕೊಂಡಿದ್ದೀನಿ. ನಾನು ಹಂಗೆ ಹೋಗಿದ್ದೀನಿ. ಆ ಗಿಡ ತೋರಿಸಿ ಆ ಎಲೆ ತಿಂದಿದೆ. ಆವಾಗ ನನಗನ್ನಿಸಿದೆ, ದತ್ತಾತ್ರೇಯ ಈ ನಾಯಿಗೆ 4 ವೇದಗಳು ಮತ್ತು ಆಯುರ್ವೇದ ಕಲಿಸಿ ಇದರ ಬಾಯಿ ಕಟ್ಟಿಬಿಟ್ಟಾರ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇದು ಸಂಜ್ಞದಿಂದ ನನಗೆ ತೋರಿಸ್ತಾ ಇದೆ. ಸೊ ಈ ಎಲಿನಲ್ಲಿ ಏನಿದೆ ಅಂತ ನೋಡಿದ್ದೀನಿ. ನೋಡಿನಿ, ಅದು ತಿಂದಲ್ಲ, ನಾನು ತಿಂದಿನಿ. ಅದೊಂದು ಇಳ್ತೀನಿ, ಮತ್ತೆ ನೋಡ್ತಾ ಇದ್ದೆ ನನಗೆ. ಓಕೆ. ಮತ್ತೆ ನಾನು ತಿಂದನಿ. ಆ ತರಹ ಒಂದು 10 ತಿಂದುಬಿಟ್ಟಿದ್ದೆ ಎಲೆಗಳು. ತಿಂದ ಮೇಲೆ ನೆಕ್ಸ್ಟು ಒಂದು 3-4 ದಿನದಲ್ಲಿ ಬೆಂಗಳೂರು ಬರಬೇಕು ಆಪ್ರೇಷನ್ ಮಾಡಿಸ್ಕೊಂಡಕ್ಕೆ. ಈ 3 ದಿನ ಒಳಗೆ ನನಗೆ ನೋವು ಅನ್ನೋದು ಬಂದಿಲ್ಲ. ಕಿಡ್ನಿ ಸ್ಟೋನ್ದೆಲ್ಲ ಕ್ಲಿಯರ್ ಆಯ್ತಾ? ನೋವೇ ಇಲ್ಲ. ಓಕೆ. ಸೊ ಇನ್ನೊಂದು 3 ದಿನ ನಾನು ಬೆಂಗಳೂರು ಹೋಗೋಣ ಅಂತ ಯೋಚನೆ ಮಾಡಿ ಮುಂದಕ್ಕೆ ಹೊರಗಿಟ್ಟಿದ್ದೀನಿ. ಆವಾಗ ನಮ್ಮ ಅಜ್ಜಿ ಇದ್ದಾರೆ. ಏನಮ್ಮ ಈ ನೋವು ಹಿಂಗಾಗಿದೆ ಅಂದರೆ, ಏನಿಲ್ಲ ಮಗ, ಈ ಕಿಡ್ನಿ ಸ್ಟೋನ್ಸ್ಗೆ ಹುಲಿಕಾಳು ಅಂತ ಇರ್ತಾವ, ಅದು ಕುದಿಸಿ ಬಾಯ್ಲ್ಡ್ ಮಾಡಿ ತಿಂದಿದ್ರೆ ನಿಮ್ಮ ಕಿಡ್ನಿ ಸ್ಟೋನ್ಸ್ನಲ್ಲಿ ಕಮ್ಮಿ ಆಗ್ತಾವ ಅಂತ ಹೇಳಿದರು. ಹುಳ್ಳಿಕಾಳು. ಆವಾಗ ಈ ಎಲೆ, ಆ ಹುಳ್ಳಿಕಾಳು ಸೇರಿಸಿ ತಿಂದಿದ್ದೀನಿ. ಸೊ ಯಾವ ಎಲೆ ಇದು? ಅದು ಲ್ಯಾಂಟನಾ ಕಮೇರಾ. ಅದು ಬೇಲಿ ಗಿಡ. ನಾವು ಸುತ್ತಮುತ್ತ ಬೇಲಿ ತರ ಬೆಳಿತೀವಿ. ಹೌದು. ವಿಚಿತ್ರ ಏನಂದ್ರೆ ಆ ಬೇಲಿ ಗಿಡದಿಂದ 20 ತರಹ ರೋಗಗಳು ಕಮ್ಮಿ ಮಾಡ್ಕೋಬಹುದು. ನಮ್ಗೆ ಗೊತ್ತೇ ಇಲ್ಲ. ಒಂದು ಮಾಟ ಹೇಳಿಬೇಕಂದ್ರೆ, 1-2 ಎಲೆ ತಗೊಂಡು ಬಾಯಿನಲ್ಲಿ ಕಚ ಕಚ ಅಂತ ಈ ಹಳ್ಳದಿಂದ ನಮಲಿ ಆ
ರಸ ನಿಮ್ಮಕ್ಕೆ ಈ ಹಳ್ಳಿಗೆ ಮತ್ತು ಗಮ್ಗೆ ಇಟ್ಕೊಂಡಿದ್ರೆ ವಿತಿನ್ 1.5 ಮಿನಿಟ್ನಲ್ಲಿ ಮತ್ತೆ ನೀವು ಕಲ್ಲುನು ಪರಪರ ಅಂತ ಮಾಡ್ಬೋದು, ಅಷ್ಟು ಗಟ್ಟಿಯಾಗಿ ಬಿಡ್ತಾವ. ಒರ್ಸಡು ಗಟ್ಟಿ ಆಗುತ್ತೆ. ಈ ಹಳ್ಳು ನೋವು ಇರ್ತದ ಅದು ಕಮ್ಮಿ ಆಗುತ್ತದ. ಸೂಪರ್. ಆಮೇಲೆ ಈ ಆಲ್ಸರ್ಸ್ ಅಂತ ಇರ್ತಾವ, ಅಲ್ಸರ್ ಹುಣ್ಣು, ಬಾಯಿ ಹುಣ್ಣು, ಅವು ಕೂಡ ಸ್ವಲ್ಪ ಕಮ್ಮಿ ಆಗ್ತಾವ. ಈ ಗಮ್ಮದಿಂದ ರಕ್ತ ಬರೋದಿರ್ತದ, ಅದು ಕಂಪ್ಲೀಟಾಗಿ ವಾಸಿ ಆಗುತ್ತದ. ಸೂಪರ್. ತುಂಬ ಮೆಡಿಸಿನ್ ಇದೆ ಅದರಲ್ಲಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಗೆ ಹೋಗೋಣ. ಆ ರಸ ಒಳಗೆ ತಗೊಂಡ ತಕ್ಷಣ ನಿಮಗೆ ಕೆಳಗದಿಂದನೋ ಮೇಲ್ದಿಂದನೋ ಗ್ಯಾಸ್ ಬರಬೇಕು ಒಂದು 5 ನಿಮಿಷದಲ್ಲಿ. ಓಕೆ. ಅಂದರೆ ಗ್ಯಾಸ್ ಅನ್ನೋದು ಪರ್ಫೆಕ್ಟ್ಲಿ ಕ್ಯೂರ್ ಮಾಡೋದು. ಸೊ ಈ ಪೇಗುದಲ್ಲಿ ಆಲ್ಸರ್ಸ್ ಅಂತ ಇರ್ತಾವ, ಆಲ್ಸರ್ಗೂ ದಿ ಬೆಸ್ಟ್ ಮೆಡಿಸಿನ್ ಇದು ಎಲೆ. ಜಲ್ದಿ ಕಮ್ಮಿ ಆಗ್ತಾವ. ಓಕೆ. ಆಮೇಲೆ ಮೂಲಾಧಾರ ನಲ್ಲಿ ಫೈಲ್ಸ್ ಅಂತ ಬರ್ತಾವ. ಫೈಲ್ಸ್, ಕರೆಕ್ಟ್. ಮೂಲ ನೋವು ಅಂತಾರ. ಅದು 3-4 ದಿನದಲ್ಲಿ 90% ಕ್ಯೂರ್ ಆಗುತ್ತೆ. ತುಂಬ ಬೆನಿಫಿಟ್ ಇದೆ. ಆಮೇಲೆ ಗಾಲ್ ಬ್ಲಾಡರ್ ಆ್ಯಂಡ್ ಕಿಡ್ನಿ ಸ್ಟೋನ್ಸ್ ಅನ್ನೋದು ಕರಗಿ ಹೋಗ್ತಾವ. ಇದಕ್ಕನ್ನ ವಿಶೇಷ ಏನಂದರೆ ನಿಮ್ಮ ನೆಗಡಿಗೆ ನಂಬರ್ 1 ಮೆಡಿಸಿನ್. ತುಂಬ ನಮಗೆ ಗೊತ್ತೇ ಇಲ್ಲ ಇಷ್ಟೆಲ್ಲ ಔಷಧಿ ಗುಣ. ಆಮೇಲೆ ಒಂದು ಟೈಮ್ನಲ್ಲಿ ಈ ಮೂಲೆ ಏನಂತಾರೆ ಅಂದರೆ ಅದು ಒಂದು ಕೀಳ ವ್ಯಾಧಿ ಬಂದಿದೆ. ಕೀಲು ನೋವು. ಅದಕ್ಕೆ ಚಿಕನ್ ಗುನಿಯಾಗಿ ಮತ್ತು ಇದು ಮೆಡಿಸಿನ್ ನಂಬರ್ 1 ಮೆಡಿಸಿನ್. ಟೀ ಮಾಡಿಕೊಂಡು ಕುಡಿದರೆ ಆ ಚಿಕನ್ ಗುನಿಯಾ ಕಮ್ಮಿ ಆಗಿದೆ. ಭಾಳ ಮಂದಿ ಕೊಟ್ಟಿದ್ದೀನಿ ಆವಾಗ ಕಾಲದಲ್ಲಿ. ಓಕೆ. ನೆಕ್ಸ್ಟ್ ಇನ್ನೊಂದು ಏನಂದರೆ ಎಷ್ಟು ಪವರ್ಫುಲ್ ಆಗೋ ಪ್ಯಾರಾಸಿಟಮಾಲ್ ಆಗಲಿ ಆ್ಯಂಟಿಬಯೋಟಿಕ್ ಆಗಲಿ ಎಷ್ಟು ಯೂಸ್ ಮಾಡಿದ್ರೂ ಒಂದು ಸಾರಿ ಜ್ವರ ಕಮ್ಮಿ ಆಗಲ್ಲ. ಆ ಟೈಮ್ನಲ್ಲಿ ಸ್ವಲ್ಪ ಶುಂಠಿ, ಈ ಒಂದು 10 ಎಲೆ, ನೆಕ್ಸ್ಟ್ ಇದು ಜೀರಿಗೆ, ಧನಿಯಾ ಸೇರಿಸಿ ಒಂದು ಟೀ ಕಾಸಿ ಅದು ಕೊಟ್ಟಿದ್ರೆ 1 ತಾಸಿನಲ್ಲೇ ಅಂಥ ಮೊಂಡಿ ಜ್ವರ ಎಲ್ಲ ಕಮ್ಮಿ ಆಗಿಬಿಡ್ತದೆ. ಸೂಪರ್. ಇಂಥದ್ದು ಬೆನಿಫಿಟ್ಸ್ ಭಾಳ ಇದಾವೆ. BP ಕಂಟ್ರೋಲ್ ಮಾಡೋಕ್ಕೆ, ಶುಗರ್ನಲ್ಲಿ ನಾವು ಕೊಡುವ ಮೆಡಿಸಿನ್. ನನ್ನ ಶುಗರು 300ವರೆಗೆ ಬಂದಿದೆ. ಓಕೆ. ಶುಗರ್ ನಾನು ತಯಾರು ಮಾಡಿಸ್ಕೊಂಡವ ಮೆಡಿಸಿನ್ದಿಂದ ಪೊಡಪತ್ರಿ, ನೇಲಬೇಮು, ನೀಲ ಬಸರಿ, ನೇರಳೆಹಣ್ಣು ಇಂಥವು ಒಂದು ಸೇರಿ 5-8 ತರಹ ತಗೊಂಡಿದ್ರೆ ನಂದು ಬಿಫೋರ್ ಬುಡ್ 88 ಬಂತು. ಓಕೆ. ಸೊ ಕಂಟ್ರೋಲ್ ಆಯಿತು. ಕಂಟ್ರೋಲ್ ಅಲ್ಲ, ಸೂಪರ್ ಕಂಟ್ರೋಲ್. ಅಷ್ಟು 88 ಅಂದರೆ ಭಾಳ ಹೆಲ್ದಿ ಪರ್ಸನ್ ಅಲ್ಲಿ ಇರೋದು. ಹೌದು. ಇದರಲ್ಲಿ ಪೊಡಪತ್ರಿ ಮತ್ತು ಇದೂ ಭಾಳ ವಿಶೇಷ ಆಗೋಗ್ತದೆ. ಸೊ ಈ ತರಹ ಇದೆ. ಆಮೇಲೆ ಇನ್ನು ಈ ತರಹ ಎಲ್ಲ ಕೂಡ ಈ ಒಂದು ದಿನದಲ್ಲಿ ಮಾಡ್ಬೋದು. ಈ ತಲೆನೋವು ಸಹಿತ 5 ನಿಮಿಷ ಹೋಗುತ್ತದೆ. ಟೀ, ಈ ಲಾಂಟನಕ್ಕೆ ಮೇಲಿಂದ ಟೀ ಕುಡಿದರೆ, ಬೇಲಿ ಸೊಪ್ಪಿನ ಟೀ 5 ನಿಮಿಷದಲ್ಲಿ ಆ ಟೀ ಎಲ್ಲ ಹೋಗುತ್ತದೆ. ಮತ್ತು ಇನ್ನೊಂದು ಅಂದರೆ ಬೆಳಗ್ಗೆ 8 ಗಂಟೆಗೆ ಕುಡಿದರೆ ಮತ್ತೆ ಸಾಯಂಕಾಲ 6 ಗಂಟೆವರೆಗೆ ಉತ್ಸಾಹವಾಗಿ ಇರ್ತಾರೆ, ಎನರ್ಜಿ ಇರುತ್ತೆ, ಏನು ಕಮ್ಮಿ ಆಗಲ್ಲ. ಮೇನು ಈ IT ಪ್ರೊಫೆಷನಲ್ಸ್ ಇರ್ತಾರಲ್ಲ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಇದು. ಓಕೆ. ಆ ನೆಕ್ಸ್ಟ್ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಏನಂದರೆ ಮೇನು ಹೊಟ್ಟೆ ಪ್ರಾಬ್ಲಮ್ಸ್ ಭಾಳ ಇದ್ದಾವೆ. ಈ ಲ್ಯಾಂಟಾನಾ ಕೆಮೆರಾ
ನೇಲ ತಂಗೇಡು ಅಂತಾರೆ, ಯೆಲ್ಲೋ ಕಲರ್ ಹೂವು ಬರ್ತಾವ, ಆ ಹೂವು ಮತ್ತು ಲಾಂಗ್ ಪೆಪ್ಪರ್ಸ್ ಇಂಥವು ಸೇರಿಸಿ ತಗೊಂಡಿದ್ರೆ ವೆಯ್ಟ್ ಕಮ್ಮಿ ಆಗ್ತಾರ, ಹೊಟ್ಟ ಪ್ರಾಬ್ಲಮ್ಸ್ ಏನಿದ್ರು ಕಮ್ಮಿ ಆಗ್ತಾವ. ಮತ್ತು ಈ ಕೆಮ್ಮು ಅಂತ ಬರ್ತದಲ್ಲ, ಇದಕ್ಕೆ ನಂಬರ್ 1 ಮೆಡಿಸಿನ್ ಇದು. ಓಕೆ ಓಕೆ. ತಯಾರಿ ಮಾಡಿ ನೋಡಿದರೆ ನಿಮಗೆ ಆ ರಿಸಲ್ಟ್ ಗೊತ್ತಾಗುತ್ತದೆ. ಸೊ ಈ ತರಹ. ಇನ್ನೊಂದೇನೆಂದರೆ ಆಕ್ಯುಪ್ರೆಷರ್ದಿಂದ ಈ ಎಲೆ ತಗೊಂಡಿದ್ರೆ ಥೈರಾಯ್ಡ್ ಸಹಿತ ಕೂಡ ಕಮ್ಮಿ ಆಗಿದೆ. ಅದು ನನ್ನ ಮಗಳಿಗೆ ಮಾಡಿ ತೋರಿಸಿದ್ದೀನಿ. ಸೂಪರ್ ಸೂಪರ್. ಸೊ ಆಕ್ಯುಪ್ರೆಷರ್ ಕೂಡ ಮುಖ್ಯ, ಅನಂತರ ಯೋಗ ಕೂಡ ಮುಖ್ಯ. ಇಂಥವು ಎಲ್ಲ ಇದ್ದಾವೆ. ಸೊ ನೆಕ್ಸ್ಟು ಕೀಲು ನೋವು, ಮಂಡಿ ನೋವು, ಪ್ಯಾರಾಲಿಸಿಸ್ ಸ್ಟ್ರೋಕು ಇಂಥ ಇದ್ದಾವೆ. ಅದಕ್ಕೆ ಒಂದು ಪ್ರತ್ಯೇಕ ಆಯಿಲ್ ತಯಾರು ಮಾಡಿದ್ದೀನಿ. ನೀವು ಮಾಡಿದ್ದೀರಾ? ಸುಮಾರು 12 ತಪ್ಪಲದಿಂದ, ಅಂದರೆ ನನ್ನ ಅನುಭವದಿಂದ. ಓಕೆ. ನಾನು ಪ್ಯಾರಾಲಿಸಿಸ 1 ತಿಂಗಳಿನಲ್ಲಿ ಹೊರಗೆ ಬಂದಿದ್ದಂದರೆ ಕೇವಲ ಆ ಆಯಿಲ್. ಓಕೆ. ಸೊ ಎಲ್ಲರಿಗೂ ಸಿಗುತ್ತೆ ಅದು ಆಯಿಲ್? ಎಲ್ಲರಿಗೂ ಸಿಗುತ್ತೆ, ತಯಾರು ಮಾಡ್ಕೋಬೇಕಾಗಿದೆ. ನೆಕ್ಸ್ಟು ಕೀಲು ನೋವು, ಬೆನ್ನು ನೋವು, ಸಯಾಟಿಕಾ ಇಂಥವೆಲ್ಲ ಕೂಡ ಈಸಿಯಾಗಿ ಅವು ಗುಣ ಆಗ್ತವೆ, ಸರಿ ಮಾಡ್ಕೋಬಹುದು. ಫಸ್ಟು ಆಪ್ರೇಷನ್ ಅನ್ನೋದು ಯೋಚನೆ ಬಿಟ್ಟು ನಮ್ಮಲ್ಲಿರುವ ಯೋಗ ಆ್ಯಂಡ್ ಆಕ್ಯುಪ್ರೆಷರ್ ಆ್ಯಂಡ್ ಈ ಆಯಿಲ್ದಿಂದ 3 ದಿನದ 5 ದಿನ ಒಳಗೆ ವಾಸಿ ಕಾಣ್ತದೆ. ಆಮೇಲೆ ಅವರು ಸಮಸ್ಯೆ ತೀವ್ರವಾಗಿ ಇರುವುದರಿಂದ ಸ್ವಲ್ಪ ಒಂದು 20 ದಿನನೋ ಒಂದು 15 ದಿನನೋ ಈ ತರಹ ಇರ್ತದೆ. ಬಟ್ ರಿಸಲ್ಟ್ ಮಾತ್ರ ಕಂಪಲ್ಸರಿ ಕಾಣ್ತದೆ, ಸಿಗುತ್ತೆ. ಈ ತರಹ ಕೂಡ ಫಸ್ಟು ಅವರವರ ಮನೆಯಲ್ಲಿ ಇರುವ ವಿಶೇಷ ಗಿಡಗಳ ಬಗ್ಗೆ, ನೆಕ್ಸ್ಟ್ ಯೋಗ ಸಾಧನ ಬಗ್ಗೆ ಮಾಡಿಕೊಂಡು ಸಿಂಪಲ್ಸಿಟಿ, ಏನು ದೊಡ್ಡ ದೊಡ್ಡವೇನಿರಲ್ಲ ಇದರಲ್ಲಿ ಮಾಡಿಕೊಂಡಿದ್ರೆ ಫಸ್ಟು ರೋಗದಿಂದ ನಾವು ಹೊರಗೆ ಬರಬಹುದು. ನೆಕ್ಸ್ಟು ಈ ಆಕ್ಯುಪ್ರೆಷರ್ನಲ್ಲಿ ಎಲ್ಲ ನಿಮ್ಮ ಕೈನಲ್ಲಿ ಇರ್ತದೆ, ಈ ಕೈನಲ್ಲಿ ಇರ್ತದೆ. ಓಕೆ. ಈ ಕೈನಲ್ಲಿ ನೋಡಿ ನಿಮ್ಗೆ ಏನು ರೋಗ ಇದು, ಏನು ರೋಗ ಇಲ್ಲ ಅಂತ ಹೇಳ್ಬೋದು, ಮಾಡ್ಬೋದಾ? ಸೊ ಆ ಪಾಯಿಂಟ್ನೇ ಕರೆಕ್ಟಾಗಿ ಕ್ಯೂರ್ ಮಾಡ್ಕೊತಾ ಇದ್ದಂದರೆ 5 ನಿಮಿಷದಿಂದ 10 ನಿಮಿಷದಲ್ಲಿ ಮಾಡಬಹುದು. ಆ ರಿಸಲ್ಟ್ ನೀವೇ ನೋಡ್ಕೋಬಹುದು. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡೋಣವಾ? ಓಕೆ, ಕಂಪಲ್ಸರಿ ಕೊಡೋಣ. ಓಕೆ. ಸೊ ವೀಕ್ಷಕರೇ, ಇನ್ನೊಂದಷ್ಟು, ಯಾಕಂದರೆ ಸಾಕಷ್ಟು ಆಯುರ್ವೇದಿಕ್ಕು ಮತ್ತು ಹೆಲ್ತ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡ್ತಾವ್ರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಇದೇ ಥರದೊಂದಷ್ಟು ಇನ್ಫಾರ್ಮೇಷನ್, ಸೊ ಅನುಕೂಲ ಆಗೋ ಥರದ ವಿಡಿಯೋಗಳು ನಾವು ಮಾತಾಡ್ತಾ ಹೋಗ್ತೀವಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.